ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಈ ವಾರದ ಕ್ಯಾಪ್ಟನ್ ಆದರೂ ನಮ್ಮ ಗಿಲ್ಲಿ ನಟ. ಓಕೆ, ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಾ. ನಾನು ನಿಮಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಆಯಿತಾ, ನಾಮಿನೇಷನ್ನಲ್ಲಿ ಆಯಿತಾ ಮುಕ್ಕಾಲು ವಾಸಿ ಮನೆ ಈ ವಾರ ಆಯಿತಾ ನಾಮಿನೇಟ್ ಆಗಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಅಂದರೆ ಕಾವ್ಯ ಒಬ್ಳನ್ನ ಬಿಟ್ಟು ಆಲ್ಮೋಸ್ಟು ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ. ಹಾಗಾಗಿ ಈ ವಾರ ವೋಟಿಂಗು ತುಂಬಾ ಟಫ್ ಇದೆ. ಈ ವೋಟಿಂಗ್ ಲೀಸ್ಟ್ ಹೆಂಗಿದೆ ಅಂತಂದರೆ, ಈ ವಾರ ಇಲ್ಲಿ ನಾನು ನಿಮಗೆ ಬಾಟಮಿಂದ ಮೇಲ್ಗಡೆ ತನಕ ಬರ್ತೀನಿ. ಬಾಟಮಲ್ಲಿ ಆಯಿತಾ ನಮ್ಮ ರಘು ಸರ್ ಕೂಡ ಇದ್ದಾರೆ. ಅವ್ರಿಗೂ ಏನಂತ ವೋಟಿಂಗ್ ಆಗಿಲ್ಲ, ಗೊತ್ತಿಲ್ಲ ಯಾಕೆ ಅಂತ. ರಘು ಸರ್ ಅವ್ರಿಗೂ ಕೂಡ ಒಂದು ಕಮ್ಮಿ ವೋಟ್ ಆಗಿದೆ ಆಯಿತಾ. ನಾನು ಇದು ಸೋಷಿಯಲ್ ಮೀಡಿಯಾದ ಒಂದು ಅನಲೈಸ್ ಪ್ರಕಾರ ಹೇಳ್ತಾ ಇರೋದು. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅನಲೈಸ್ ಮಾಡಿ ಈ ವೋಟಿಂಗು ಮತ್ತು ಒಂದು ಇದ್ರ ಪ್ರಕಾರ ಹೇಳ್ತಾ ಇರೋದು ನಾನು. ರಘು ಅವರಿಗೆ ಒಂದು ಕಮ್ಮಿ ವೋಟ್ ಆಗಿದೆ. ಯಾಕೆಂದರೆ ಇರೋದನ್ನ ಹೇಳ್ಬೇಕು ನಾನು ಆಯಿತಾ, ಸುಮ್ಮನೆ ಸುಳ್ಳು ಹೇಳಿದ್ರೆ ಸರಿಯಲ್ಲ. ರಘು ಅವರು ಒಂದು ಆಯಿತಾ 10 to 14% ಅಷ್ಟು ವೋಟ್ ತಗೊಂಡಿದ್ದಾರೆ ನಮ್ಮ ರಘು ಅವರು. ಆಮೇಲೆ ರಘುನ ಮೇಲ್ಗಡೆ ಆಯಿತಾ, ರಘುನ ಮೇಲ್ಗಡೆ ಯಾರಪ್ಪ ನಮ್ಮ ಇವರಿದ್ದಾರೆ, ಯಾರು ಸೂರಜ್ ಆಯಿತಾ. ರಘು ಮೇಲ್ಗಡೆ ಸೂರಜ್ ಇದ್ದಾರೆ. ಸೂರಜ್ ಮೇಲ್ಗಡೆ ರಾಶಿಕಾ ಇದ್ದಾರೆ. ರಾಶಿಕಾ ಮೇಲ್ಗಡೆ ಸ್ಪಂದನ ಇದ್ದಾರೆ. ನೀವು ಕೇಳ್ಬೋದು, ಮೇಡಮ್ ಸ್ಪಂದನ ಹಾಗಾದರೆ ಎಲಿಮಿನೇಟ್ ಆಗಲ್ವಾ ಈ ವಾರ ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆ ನಾನು ಚೂರು ಮುಂದೆ ಹೇಳ್ತೀನಿ. ಸ್ಪಂದನ ಇದ್ದಾರೆ. ಸ್ಪಂದನ ಆದಮೇಲೆ ರಾಶಿಕಾ ಇದ್ದಾರೆ. ರಾಶಿಕಾ ಆದಮೇಲೆ ಯಾರು ಧನುಷ್ ಗೌಡ ಇದ್ದಾರೆ. ಧನುಷ್ ಗೌಡ ಆದಮೇಲೆ ಮಾಳು ಇದ್ದಾರೆ. ಮಾಳು ಆದಮೇಲೆ ಆಯಿತಾ, ಮಾಳು ಆದಮೇಲೆ ನಮ್ಮ ಯಾರು ನಮ್ಮ ಇಬ್ಬರು ಟಕ್ಕರು, ಅವರಿಬ್ಬರಿಗೇ ತುಂಬ ಫೈಟಿಂಗಲ್ಲಿ ಇರೋದು. ಅಂದರೆ ಒಂದು 90% ವೋಟು ಗಿಲ್ಲಿಗಾಗಿದೆ. ಅದೇ ಸೇಮ್ ಆಯಿತಾ 90% ವೋಟು ರಕ್ಷಿತನಿಗಾಗಿದೆ. ಪೂರ್ತಿ ಓಟುಗಳನ್ನ ತಗೊಂಡಿರೋರು ಯಾರು ಅಂತ ನೋಡೋದಾದರೆ ರಕ್ಷಿತಾ, ಗಿಲ್ಲಿ ಇವರಿಬ್ಬರೇ ಸೇಮ್ ವೋಟಿಂಗಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಒಂದು ಸುದ್ದಿ ಇದೆ. ಅಂದರೆ ಸೇಮ್ ವೋಟಿಂಗು ರಕ್ಷಿತಾ ಮತ್ತು ಗಿಲ್ಲಿ ಅವರಿಬ್ಬರು ಕೂಡ ಈ ಥರ ನೆಕ್ ಟು ನೆಕ್ ಆಯಿತಾ ಟಕ್ಕರ್ ಇಬ್ಬರದು ಆಯಿತಾ ವೋಟಿಂಗ್ ಬಂದ್ಬಿಟ್ಟು ಸೇಮ್ ಹೋಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಸ್ಪಂದನ ಕೆಳಗಡೆ ಇಲ್ಲ, ತುಂಬ ಅಂದರೆ 3 ಕಂಟೆಸ್ಟೆಂಟ್ ಮೇಲ್ಗಡೆ ಇದ್ದಾಳೆ. ಹಾಗಾಗಿ ಸ್ಪಂದನ ಎಲಿಮಿನೇಟ್ ಆಗ್ತಾಳ ಈ ವೀಕು ಅಂತ ಕೇಳಿದ್ರೆ ನನಗೆ ಆದರೆ ಒಳ್ಳೆಯದು ಅಂತ ನನಗನ್ನಿಸ್ತಾ ಇದೆ. ನನಗೆ ಯಾಕೋ ಸೂರಜ್ ಹೋಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ ನನಗೆ. ಸೂರಜನ್ನ ಕಳಿಸ್ತಾರ ಅಂತ ನನಗೆ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ನನಗೆ ಯಾಕೆ ಅಂತಂದರೆ ಸ್ಪಂದನ ಹೋಗೋದು ಸ್ವಲ್ಪ ಡೌಟ್ ಅಂತ ನನಗೆ ಕಾಣ್ತಾ ಇದೆ. ಯಾಕೆಂದರೆ ವೋಟಿಂಗಲ್ಲಿ ಬಂದರೆ ರಘು, ಸೂರಜ್ ಆಯಿತಾ ಇವರ ಮೇಲ್ಗಡೆ ಸ್ಪಂದನ ಇದ್ದಾಳೆ. ಹಾಗಾಗಿ ಸ್ವಲ್ಪ ನನಗೆ ಸ್ಪಂದನ ಹೋಗೋದು ಡೌಟು ಅನ್ನಿಸ್ತಾ ಇದೆ. ಈ ವೋಟಿಂಗಿಂದು ಹೆಂಗೆ ಅಂತಂದರೆ ನೋಡಿ, ರಕ್ಷಿತಾ ಮತ್ತು ಗಿಲ್ಲಿ ಇವರು ಹೈಯೆಸ್ಟ್ ವೋಟ್ ಪಡೆದಿದ್ದಾರೆ. ಮಿಡಲಲ್ಲಿರೋರು ಆಯಿತಾ ಮಾಳು, ಧನುಷ್ ಗೌಡ, ಅದೇ ರೀತಿ ರಾಶಿಕಾ ಇವರು ಮಿಡಲಲ್ಲಿದ್ದಾರೆ. ಇವ್ರ ಕೆಳಗಡೆ ಸೂರಜ್ ಮತ್ತು ಸ್ಪಂದನ, ರಘು ಅವರಿದ್ದಾರೆ. ಹಾಗಾಗಿ ಇಲ್ಲ ಸೂರಜ್ಜು ಸ್ಪಂದನ ಇವರಿಬ್ಬರಲ್ಲಿ ಒಬ್ಬರು ಹೋಗಲೇಬೇಕು. ಸೂರಜ್ ಮತ್ತು ಸ್ಪಂದನ ಇವರಿಬ್ಬರಲ್ಲಿ ಒಬ್ಬರು ಹೋಗಲೇಬೇಕು. ನನಗನ್ಸೋ ಪ್ರಕಾರವಾಗಿ ಕಲರ್ಸ್ ಕನ್ನಡ ವಾಹಿನಿಯವರ ಕೈವಾಡ, ಬಿಗ್ ಬಾಸ್ ಟೀಮಿನ ಕೈವಾಡ ಏನಾದರೂ ಇದ್ದರೆ ಸೂರಜ್ಜನ್ನ ಕಳಿಸ್ತಾರೆ. ಏಕೆಂದರೆ ಮನೆ ಮಗಳು ಬೇರೆ ಸ್ಪಂದನ. ಹಾಗಾಗಿ 1-2 ವಾರ ತಳ್ಳೋ ಅಂಥ ಚಾನ್ಸಸ್ ಇದೆ. ಇಲ್ಲ ಸೂರಜ್ ಇರಲಿ ಸ್ಪಂದನ ಕಳಿಸ್ತೀವಿ ಅಂತ ಯೋಚನೆ ಮಾಡಿದರೆ ಸ್ಪಂದನನ್ನು ಕಳಿಸ್ಬೋದು. ನನಗಿರುವ ಮಾಹಿತಿಯ ಪ್ರಕಾರ ಸ್ಪಂದನ ಸೂರಜ್ ಇವರಿಬ್ಬರಲ್ಲಿ ಒಬ್ಬರು ಹೋಗುವ ಚಾನ್ಸಸ್ ಇದೆ. ನನಗೆ ಗೊತ್ತಿಲ್ಲ, ಡಬಲ್ ಎಲಿಮಿನೇಷನ್ ಆದರೂ ಆಗ್ಬೋದು ಹಾಗೆ ಹೇಳ್ತಿದ್ದಾರೆ. ಸೂರಜ್ ಮತ್ತು ಸ್ಪಂದನ ಇಬ್ಬರನ್ನೂ ಕೂಡ ಮನೆ ಕಳಿಸುವಂಥ ಸಾಧ್ಯತೆ ಇದೆ. ಅಂದರೆ ಸ್ಯಾಟರ್ಡೇ ಎಪಿಸೋಡಲ್ಲಿ ಸೂರಜನ್ನು ಕಳಿಸಿ ಸಂಡೇ ಎಪಿಸೋಡಲ್ಲಿ ಇಲ್ಲ ಮಂಡೇ ಎಪಿಸೋಡಲ್ಲಿ ಬೇಕಾದರೆ ಸ್ಪಂದನನ್ನ ಕಳಿಸುವಂತಹ ಚಾನ್ಸಸ್ ಇದೆ. ಯಾಕೆಂದರೆ ನೆಕ್ಸ್ಟ್ ವೀಕೇನೆ ಫಿನಾಲೆ, ಅಂದರೆ ಟಿಕೆಟ್ ಫಿನಾಲೆ ಟಾಸ್ಕ್ ಬರುತ್ತೆ. ಟಿಕೆಟ್ ಫಿನಾಲೆ ಟಾಸ್ಕ್ ಬಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಅದಾದ 1 ವಾರ ಅದರದ್ದು ನೆಕ್ಸ್ಟ್ ವಾರನೇ ಫಿನಾಲೆ ನಡೆಯುತ್ತೆ. ಹಾಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಆಗುವಂಥ ಚಾನ್ಸಸ್ ಕೂಡ ಇದೆ. ನನ್ನ ಪ್ರಕಾರವಾಗಿ ಈ ವಾರ ಎಲಿಮಿನೇಟ್ ಆಗುವಂತಹ ಚಾನ್ಸಸ್ ಇರೋದು ಸೂರಜ್ ಮತ್ತು ಸ್ಪಂದನೆಗೆ. ಇವರಿಬ್ಬರಲ್ಲಿ ಒಬ್ಬರು ಹೋದ್ರೂ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ, ಇಬ್ಬರು ಹೋದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ವಾರದ ವೋಟಿಂಗಲ್ಲಿ
ತುಂಬ ಹೈಯೆಸ್ಟ್ ಓಟ್ ಪಡೆದಿರೋದು ಗಿಲ್ಲಿ ಮತ್ತು ರಕ್ಷಿತಾ. ಇಲ್ಲಿ ಯಾಕೆ ಅಂತ ಹೇಳ್ತೀನಿ, ಗಿಲ್ಲಿ ರಕ್ಷಿತನ ಕೆಳಗಡೆ ಮಾಡು ಇದ್ದಾರೆ. ಈ ಮೂರೂ ಜನ ವೋಟಿಂಗಲ್ಲಿ ನನ್ನ ಪ್ರಕಾರವಾಗಿ ಗಿಲ್ಲಿ ರಕ್ಷಿತಾ ಮಾಡು ಈ ಮೂರೂ ಜನ ಫಿನಾಲೆ ತನಕ ಇದನ್ನೇ ಮುಂದುವರಿಸಿದ್ರು ಅಂದರೆ ಮಾಡು ಕೂಡ ಫಿನಾಲೆ ಸ್ಟೇಜ್ ಮೇಲೆ ನಿಲ್ಲುವಂತಹ ಎಲ್ಲ ಆಯ್ತಾ ಲಕ್ಷಣಗಳು ನನಗೆ ಕಾಣ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ, ನೀವು ತುಂಬ ಜನ ಹೇಳ್ಬೋದು ಮಾಡೋ ಮಾತೇ ಆಡಲ್ಲ, ಎಂಟರ್ಟೈನ್ಮೆಂಟ್ ಮಾಡಲ್ಲ, ಮಾಡೋ ಆಯ್ತಾ ಏನು ಕಂಟೆಂಟೇ ಕೊಡಲ್ಲ ಅಂತ. ಇಲ್ಲಿ ಕಂಟೆಂಟ್ ಅಲ್ಲ ಮ್ಯಾಟ್ರು, ಕಂಟೆಂಟು ಮ್ಯಾಟ್ರೇ ಅಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಇಷ್ಟ ಆಗಬೇಕು ಜನಕ್ಕೆ. ಮಾಡು ಇಷ್ಟ ಆಗಿದ್ದಾನೆ, ಉತ್ತರ ಕರ್ನಾಟಕದ ಹುಡುಗ, ಒಳ್ಳೆ ಸಿಂಗರು, ಒಳ್ಳೆ ಪಾಪ್ಯುಲಾರಿಟಿ ಇದೆ, ಒಳ್ಳೆ ವ್ಯಕ್ತಿತ್ವ ಇದೆ, ಮಾಡು ಇಷ್ಟ ಆಗಿದ್ದಾನೆ. ಹಾಗಾಗಿ ಮಾಳನ್ನ ಫಿನಾಲೆಗೆ ಕಳಿಸುವಂತಹ ಒಂದು ಸಾಧ್ಯತೆ ಇದೆ. ಕಾರಣ ಏನು ಅಂತಂದರೆ ಇಡೀ ಉತ್ತರ ಕರ್ನಾಟಕ ಜನತೆ, ಇಡೀ ಕರ್ನಾಟಕ ಮಾಳುಗೆ ಫ್ಯಾನ್. ಹಾಗಾಗಿ ಮಾಳುಗೂ ಕೂಡ ಓಟ್ ಹಾಕುವ ಚಾನ್ಸಸ್ ಇದೆ. ನನ್ನನ್ನು ಕೇಳೋದಾದರೆ ಮಾಳು ಫಿನಾಲೆ ಸ್ಟೇಜ್ ಮೇಲೆ ನಿಲ್ಲಬೇಕು, ನಿಂತಾಗಲೇ ಆ ವೇದಿಕೆಗೆ ಒಂದು ಗತ್ತು ಅಂತೀನಿ. ಹಾಗಾಗಿ ರಕ್ಷಿತಾ, ಮಾಳು ಮತ್ತು ಗಿಲ್ಲಿ ಈ ಮೂರೂ ಜನದ ವೋಟಿಂಗು ಫಿನಾಲೆ ತನಕ ಹೀಗೆ ಟ್ರಾವೆಲ್ ಆಗುವ ಚಾನ್ಸಸ್ ಇದೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾ ಇರೋರು ಸ್ಪಂದನ ಆರ್ ಸೂರಜ್, ಇವರಿಬ್ಬರಲ್ಲಿ ಒಬ್ರು ಹೋಗ್ತಾರೆ, ಇಲ್ಲ ಇಬ್ಬರು ಹೋಗ್ತಾರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.